ಈಗ ಮುಂದಿನ ವಿವರಗಳನ್ನು ನಾವು ನೋಡಲೇಬೇಕು. ನೋಡಿ, ಬೇರೆ ಬೇರೆ ಭಾಗದಲ್ಲಿ ನಕ್ಸಲಿಸಮ್ ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿತ್ತು ಗೊತ್ತಿದೆ ನಿಮಗೆ. ಅವ್ರಿಗೆ ಈ ಗಡಿ ದಾಟಿ ಬೇರೆ ಬೇರೆ ರಾಷ್ಟ್ರಗಳಿಂದ ಶಸ್ತ್ರಾಸ್ತ್ರಗಳು ಬರುವಷ್ಟರ ಮಟ್ಟಿಗೆ ಹೋಗಿತ್ತು. ಎಲ್ಲೋ ಒಂದು ಕಡೆಗೆ ಸಮಾಜದಲ್ಲಿ ಆಗುವಂಥ ಅನ್ಯಾಯಗಳಿಗೆ ದನಿಯೆತ್ತಾರೆ ಇವರು ಅನ್ನುವಂಥ ಸಂದರ್ಭದಲ್ಲೇ ಎಲ್ಲೋ ಒಂದು ಕಡೆಗೆ ವ್ಯಾಪ್ತಿಯನ್ನು ಮೀರ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಯಿತು. ಜೊತೆಗೆ ಏನಂದರೆ ಈ ಬೇರೆ ಬೇರೆ ಅಟೆಂಪ್ಟ್ಗಳಾದ್ವಲ್ಲ, ನಮಗಿನ್ನೂ ಕಣ್ಣೆದುರುಗಡೆಗಿದೆ. ಆಂಧ್ರ ಪ್ರದೇಶದಲ್ಲಿ ನಾಯ್ಡು ಅವ್ರನ್ನೇ ಮುಗಿಸ್ಬೇಕು ಅನ್ನುವಂಥ ಅಟೆಂಪ್ಟ್ ಕೂಡ ಆಯಿತು. ಅಷ್ಟೇ ಅಲ್ಲ, ಮೊನ್ನೆ ಡೆವಲಪ್ಮೆಂಟ್ಗಳು ನಾವು ನೋಡ್ತಾ ಇದ್ದೀವಿ. ಸೇನೆಯನ್ನು ಕರೆಸಿ ಸುತ್ತುವರೆದು ಕೊಂಬಿಂಗ್ ಮಾಡಿ ಅವ್ರನ್ನ ಮುಗಿಸುವಂಥ ಪ್ರಯತ್ನಗಳಾಯಿತು. ಬೇರೆ ಬೇರೆ ಕಡೆಗೆ ಇವೆಲ್ಲವೂ ಕೂಡ ಜಾಸ್ತಿ ಆದಾಗ ಮೆಲ್ಲಕ್ಕೆ ಕರ್ನಾಟಕದ ಕಡೆಗೆ ಬರಲಿಕ್ಕೆ ಶುರು ಮಾಡಿದ್ರು. ಕರ್ನಾಟಕ ಒಂದು ಲೆಕ್ಕದಲ್ಲಿ ಅವ್ರಿಗೆ ನೆಲ ಆಗಿಬಿಡುತ್ತೆ ಅನ್ನೋಂಥ ಭಯ, ಆತಂಕ ಕೂಡ ಇತ್ತು. ಕೆಲವೊಂದು ಘಟನೆಗಳು ಕೂಡ ಆಗೋದು. ತುಮಕೂರು ಜಿಲ್ಲೆಯಲ್ಲೇ ಅಂಥದ್ದೊಂದು ಘಟನೆ ಆಗೋಯಿತು. ಇನ್ನೊಂದು ಕಡೆಗೆ ನಕ್ಸಲ್ ನಾಯಕನನ್ನ ಇಲ್ಲಿ ಗುಂಡಿಟ್ಟು ಹೊಡೆಯಲಾಯಿತು. ಅದೆಲ್ಲ ಆದಮೇಲೆ ನಮ್ಮ ಪೊಲೀಸರಿಗೆ, ನಮ್ಮ ವ್ಯವಸ್ಥೆಗೆ ಅನ್ನಿಸ್ತು, ಬೆಳೆಯೋಕೆ ಬಿಟ್ಟರೆ ಈ ಬೇರು ಬಹಳಷ್ಟು ಆಳಕ್ಕೆ ಹೋಗ್ಬಿಡ್ತವೆ, ಇದಕ್ಕೊಂದು ಮಟ್ಟ ಹಾಕಲೇಬೇಕು ಅಂತ. ಎಷ್ಟರ ಮಟ್ಟಿಗೆ ಅದನ್ನು ವ್ಯವಸ್ಥಿತವಾಗಿ ಮಟ್ಟ ಹಾಕಿದ್ರು ಅಂತಂದರೆ ಕರ್ನಾಟಕದಲ್ಲಿ ಇವತ್ತು ಇಲ್ವೇನೋ ನಕ್ಸಲಿಸಮ್ ಅನ್ನುವಷ್ಟರ ಮಟ್ಟಿಗೆ. ಬನ್ನಿ ಹಾಗಾದರೆ ಆ ಸಾಧನೆ ಕಡಿಮೆ ಅಲ್ಲ, ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ. ಎಸ್, ಖಂಡಿತ ರಂಗನಾಥ್ ಅವ್ರು ಹೇಳ್ತಾ ಇದ್ರಿ, ನಕ್ಸಲ್ ಮುಕ್ತ ಕರ್ನಾಟಕವನ್ನ ಮಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ದಿಟ್ಟ ನಿರ್ಧಾರಗಳು ಯಾವ ರೀತಿಯಾಗಿ ಪ್ರಮುಖ ಪಾತ್ರವನ್ನ ವಹಿಸ್ತು ಅಂತ ಹೇಳಿ. ಅದರ ಜೊತೆಗೆ ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಅಧಿಕಾರಿಗಳನ್ನ, ಅದರಲ್ಲೂ ಸಾಧಕರನ್ನ ನಾವು ಸನ್ಮಾನಿಸುವಂತಹ ಕ್ಷಣ. ಸಾಧಕರನ್ನ ಸನ್ಮಾನಿಸಲು ವೇದಿಕೆ ಮೇಲೆ ಬರಬೇಕಾಗಿ ಸಚಿವ HC ಮಹದೇವಪ್ಪನವರು ಹಾಗೂ ADGP ಅಲೋಕ್ ಕುಮಾರ್ ಅವರನ್ನ ಸ್ವಾಗತ ಮಾಡ್ತಿದ್ದೀನಿ. ಹಾಗೆಯೇ ನಮ್ಮ TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸಲು RPI ಸಂತೋಷ್ S, ಹಾಗೆಯೇ ಹೆಡ್ ಕಾನ್ಸ್ಟೇಬಲ್ TM ಮಧುಕುಮಾರ್, ಹೆಡ್ ಕಾನ್ಸ್ಟೇಬಲ್ ಮಾಯಪ್ಪ ದುಂಡಪ್ಪ ನಿಂಗನೂರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಸ್, ಇವರ ಜೊತೆಗೆ ಸಾಕಷ್ಟು ಮಂದಿ ಶ್ರಮವಹಿಸಿ ಕಾರ್ಯನಿರ್ವಹಿಸಿದ್ದಾರೆ. ತಂಡದ ಪರವಾಗಿ ಈ ಮೂವರು ಬಂದು ಇವತ್ತು TV9 ಸೆಲ್ಯೂಟ್ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಅಭಿನಂದನೆಗಳು. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಖಾಕಿ ಧರಿಸಿ ನಿಂತರೆ ನಿಮ್ಮ ಸೇವಕ, ಲಾಠಿ ಹಿಡಿದು ನಿಂತರೆ ಊರ ಸೈನಿಕ. ಜಾತಿ ಮತಭೇದ ಮರೆತು ಎಲ್ಲ ಜನರ ಜೊತೆಗೆ ಬೆರೆತು ಶಿಸ್ತಿನಿಂದ ಗಸ್ತು ತಿರುಗೋ ಕಾಯಕ. ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಸ್ಪರ್ಶ್ ಮಸಾಲ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಎಸ್, ಮಂತ್ರಿಗಳ ಜೊತೆಗೆ ನಾನು ನಂತರ ಮಾತಾಡಿಸ್ತೀನಿ. ಆದರೆ ಅದಕ್ಕಿಂತ ಮೊದಲು ಅಲೋಕ್ ಕುಮಾರ್ ಅವರು ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡಬೇಕು ಸರ್. ಎಲ್ಲರಿಗೆ ಈ ಶುಭ ಸಂಜೆ ನಮಸ್ಕಾರಗಳು. ಬಹಳ ಅರ್ಥಪೂರ್ಣವಾದದ್ದು ಮತ್ತು ಸುಂದರವಾದದ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ TV9 ವತಿಯಿಂದ. ಮತ್ತು ಈಗ ಸದ್ಯಕ್ಕೆ ನಾವು ನೋಡ್ತಾ ಇದ್ವಿ ಆ್ಯಂಟಿ ನಕ್ಸಲ್ ಫೋರ್ಸ್ದು ನಮ್ಮ ಯೋಧರು ಯಾರು ವಿಕ್ರಮ್ ಗೌಡಕ್ಕೆ ಆ ದಿವಸ ಒಂದು ಎನ್ಕೌಂಟರ್ನಲ್ಲಿ ಅವರು ಭಾಗಿಯಾಗಿದ್ದರು, ಅವರು ಎಲ್ಲರೂ ಇಲ್ಲಿ ಉಪಸ್ಥಿತರಾಗಿದ್ದಾರೆ. ನಾನು ಆ ಕಾರ್ಯಾಚರಣೆ ಸಲುವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸುತ್ತೇನೆ. ಮತ್ತು ಈ ಕಾರ್ಯಕ್ರಮ ನಾವು ಹೇಳಿದರೆ ಪೊಲೀಸ್ ಬಗ್ಗೆ ಈ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಾವು ಕೆಟ್ಟವರು ಯಾರು, ಒಳ್ಳೆಯವರು ಯಾರು, ನಾವು ವ್ಯಕ್ತಿತ್ವವಾಗಿ ಅವರ ಜೊತೆಗೆ ನಾವು ವರ್ತನೆ ಮಾಡಬೇಕಾಗತ್ತೆ. ಎಲ್ಲರಿಗೆ ನಾವು ಸರಿ ಸಮಾನ ದೃಷ್ಟಿ. ಈಗ ನಕ್ಸಲರಿಗೆ ಈಗ ನಾವು ಅವ್ರಿಗೆ ಯಾವ ರೀತಿ ನೋಡ್ಕೊಳ್ಬೇಕು ಆ ರೀತಿ ನೋಡ್ಕೊಂಡಿದ್ದೀವಿ. ಅದೇ ರೀತಿ ಯಾರು ಒಳ್ಳೆ ಇದ್ದಾರೆ ನಮ್ಮ ಸಮಾಜದಲ್ಲಿ, ನಮ್ಮ ಸಿಟಿಸನ್ಸ್ ಯಾರಿದ್ದಾರೆ ಅವರ ಜೊತೆಗೆ ನಮ್ಮ ಪೊಲೀಸ್ನವರದ್ದು ವರ್ತನೆ ಒಳ್ಳೆ ಇರಬೇಕು. ಅದು ಕೂಡ ನಮ್ಮ ಪ್ರಕಾರ ಬಹಳ ಒಂದು ಮಹತ್ವಪೂರ್ಣವಾದ ಮಾತು. ಮತ್ತು ನಮ್ಮ ಇಲಾಖೆ ಬಗ್ಗೆ ನಾವು ಮಾತಾಡಿದರೆ ನಮ್ಮ ಕಾನ್ಸ್ಟೇಬಲ್ಸ್ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಕಾಳಜಿ ನಾವು ವಹಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ
ಕಾನ್ಸ್ಟೇಬಲ್ಸ್ನೇ ಅವರು ನಮ್ಮ ಇಲಾಖೆದ್ದು ಬೆನ್ನಾಗಿದ್ದಾರೆ. ಆದರೆ ಏನಿದೆ ನಾವೊಂದು ಇದು ಗುಂಪು ಹಾಗೆ ಕಾನ್ಸ್ಟೇಬಲರಿ ಆ ರೀತಿ ಒಂದು ಪದ ಯೂಸ್ ಮಾಡ್ತೀವಿ. ನಮಗೇನಿದಕ್ಕೆ ಆ್ಯಸ್ ಇಂಡಿವಿಜುವಲ್ ಅವ್ರಿಗೆ ಒಂದು ಯಾರು ಒಬ್ಬರು ಅವ್ರಿಗೆ ಗುರುತಿಸಬೇಕು, ಅವ್ರಿಗೆ ಒಂದು ಐಡೆಂಟಿಟಿ ನಾವು ಕೊಡಬೇಕು. ಅದು ಬಹಳ ಮುಖ್ಯ ಇದೆ. ಅದು ನಾವು ಮಾಡಿದರೆ ಅವರದ್ದು ನಾವು ಹೇಳ್ತೀವಿ ಹ್ಯೂಮನ್ ರಿಸೋರ್ಸ್ ಇದು ಡೆವಲಪ್ಮೆಂಟ್. ಅದು ಇರುವಂಥ ಜನ ಇನ್ನೂ ನಮಗೆ ಅನ್ನಿಸ್ದಕ್ಕೆ 60% 70% ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ನಮ್ಮ ಪ್ರಕಾರ ಅವ್ರಿಗೆ ಆಗತ್ತೆ. ಮತ್ತು ಅದಕ್ಕಾಗಿ ನಾವು ನಮ್ಮ ತರಬೇತಿ ಸಂಸ್ಥೆಗಳಲ್ಲಿ ಅವ್ರದ್ದು ತರಬೇತಿ ಕಾನ್ಸ್ಟೇಬಲ್ಸ್ದು ತರಬೇತಿ ಬಗ್ಗೆ ನಾವು ಬಹಳ ಕಾಳಜಿ ನಾವು ತೊಗೊಂಡಿದ್ದೀವಿ. ಮತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು ನಮ್ಮ ದೇಶದಲ್ಲಿ ಈಗ ನಡೆಯುವಂಥ ಎಲ್ಲ ತರಬೇತಿ ಸಂಸ್ಥೆಯಲ್ಲಿ ಕಾನ್ಸ್ಟೇಬಲ್ಗೆ ನಾವು ಏನು ತರಬೇತಿ ನಾವು ಕೊಡ್ತಾ ಇದ್ವಿ ಆ ರೀತಿ ತರಬೇತಿ ಬಹುಶಃ ಯಾವ ಕಡೆಗೆ ಆಗ್ತಾ ಇಲ್ಲ. ಅದು ಹೆಮ್ಮೆಯಿಂದ ನಾವು ಹೇಳ್ಬೋದು. ಮತ್ತು TV9 ಅವರಿಗೆ ನಾವು ಅವ್ರಿಗೆ ಧನ್ಯವಾದವನ್ನು ಯಾಕೆ ಹೇಳಬೇಕು, ಒಂದು ಮ್ಯಾಸ್ಲೋ ಹೈರಾರ್ಕಿ ಆಫ್ ನೀಡ್ಸ್ ಇದೆ, ಅಲ್ಲಿ ರಿಕಗ್ನಿಷನ್ ನೀಡ್ಸ್ ಕೂಡ ಏನಿದೆ ಬಹಳ ಮುಖ್ಯವಾದದ್ದು. ಆ ನೀಡ್ಸ್ ಬಗ್ಗೆ ಏನಿದೆ ಎಲ್ಲರಿಗೆ ರಿಕಗ್ನಿಷನ್ ಬೇಕು. ಸೊಸೈಟಿನಲ್ಲಿ ಸಮಾಜದಲ್ಲಿ ಎಲ್ಲರಿಗೆ ಒಂದು ಇರುತ್ತೆ ಆಸೆ, ಎಲ್ಲ ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ, ನಮ್ಮ ಕೆಲಸಕ್ಕೆ ಯಾರು ಗುರುತಿಸಬೇಕು. ಆದರೆ ಪೊಲೀಸ್ದು ಕೆಲಸ ಸಾರ್ವಜನಿಕವಾಗಿ ಮೆಡಲ್ಸ್ ಇದೆ, CM ಮೆಡಲ್ ಇದೆ, ಬೇರೆ ಮೆಡಲ್ ಇದೆ. ಆದರೆ ಸಾರ್ವಜನಿಕ ಒಂದು ವೇದಿಕೆಯಲ್ಲಿ ನಮ್ಮ ಪ್ರಕಾರ ಪೊಲೀಸ್ಗೆ ಸನ್ಮಾನ ಮಾಡೋದು ಬಹಳ ವಿರಳ. ಇದು ಸನ್ಮಾನದ ಕಾರ್ಯಕ್ರಮವನ್ನು ಇವರು ಇಟ್ಕೊಂಡಿದ್ದಾರೆ, ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ TV9ಗೆ ಕೂಡ ನಾವು ಅವ್ರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮತ್ತು ಈ ರೀತಿ ಜನಪರವಾಗಿ ಕಾರ್ಯಕ್ರಮ ಅವರು ಮುಂದುವರಿಸಬೇಕು. ಅವರು ಬೇರೆ ಬೇರೆ ಕಾರ್ಯಕ್ರಮ ಹಿಂದೆ ಕೂಡ ಮಾಡಿದ್ರು, ನಾನು ಭಾಗವಹಿಸಿದ್ದೇನೆ. ಸೊ ಅವ್ರಿಗೆ ಕೂಡ ನಾನು ಶುಭಾಶಯವನ್ನು ನಾನು ಕೋರುತ್ತೇನೆ. ನಮಗೆ ಈ ತಮ್ಮ ಇದು ಕಾರ್ಯಕ್ರಮದಲ್ಲಿ ಇಲ್ಲಿ ಭಾಗವಹಿಸಲಿಕ್ಕೆ ಆಸ್ಪತ್ರೆ ಕೊಟ್ಟಿದ್ದಂಥ ಎಲ್ಲರಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಸರ್, ತಾವು ಒಂದು ಮಾತನ್ನು ಹೇಳಿದ್ರಿ ಕಾನ್ಸ್ಟೇಬಲ್ಗಳ ಬಗ್ಗೆ. ನಾವು ಕೂಡ ನಮ್ಮ ಈ ಪ್ರಶಸ್ತಿಗಳಲ್ಲಿ ಅವ್ರನ್ನೂ ಕೂಡ ಸೇರಿಸಿದ್ದೀವಿ. ಆದರೆ ನಿಮ್ಮ ಸಲಹೆಯನ್ನು ನಾವು ಭಾಳ ಸೀರಿಯಸ್ ಆಗಿ ಪರಿಗಣಿಸ್ತೀವಿ. ಮುಂದಿನ ಬಾರಿ ಕಾನ್ಸ್ಟೇಬಲ್ಗಳಿಗೆ ಅವರಲ್ಲಿ ಭಾಳ ಡಿಫ್ರೆಂಟ್ ಆಗಿರೋರನ್ನ ಗುರುತಿಸಿ ಸನ್ಮಾನ ಸತ್ಕಾರವನ್ನು ಮಾಡ್ತೀವಿ. ಇದು ನಮ್ಮ ಪ್ರಾಮಿಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಎಸ್. ಸೊ ಸನ್ಮಾನ್ಯ ಮಂತ್ರಿಗಳು ಇಲ್ಲೇ ಇರಬೇಕು ವೇದಿಕೆ ಮೇಲೆ. ಇನ್ನೊಬ್ಬರನ್ನ ಇನ್ನು ಬೇಗ ಬಿಟ್ಬಿಡ್ತೀನಿ ವೇದಿಕೆ ಮೇಲೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತಾವು ಒಂದು 5 ನಿಮಿಷ